ದರ್ಶನ್ಗೆ ಬೇಲ್ ಸಿಕ್ಕಿದ್ದೇ ಸಿಕ್ಕಿದ್ದು ಫುಲ್ ಆಕ್ಟಿವ್ ಆಗಿದ್ದಾರೆ. ಮತ್ತೆ ಬಣ್ಣದ ಬದುಕಿಗೆ ಕಮ್ಬ್ಯಾಕ್ ಮಾಡೋದಕ್ಕೆ ಪ್ಲಾನ್ ರೆಡಿ ಮಾಡ್ತಿದ್ದಾರೆ. ಇದೇ ಹೊತ್ತಲ್ಲೇ ಮತ್ತೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ನಮ್ಮ ಹಣ ನಮಗೆ ಕೊಡಿ ಅಂತ ಅಂಗಲಾಚಿದ್ದಾರೆ. ದುನಿಯಾರೇ ದುನಿಯಾ ಜಗ್ಗು ದುನಿಯಾರೇ ಅಂತ ಮಿಂಚುತ್ತಿದ್ದ ದರ್ಶನ್ಗೆ ಹೇಳೋರಿರ್ಲಿಲ್ಲ ಕೇಳೋರಿರ್ಲಿಲ್ಲ. ಸ್ಯಾಂಡಲ್ವುಡ್ ಅನ್ನೋ ಸಾಮ್ರಾಜ್ಯಕ್ಕೆ ನಾನೇ ಸುಲ್ತಾನ ಅಂತ ಮೆರೆದಾಡ್ತಿದ್ದ. ಆದ್ರೆ ಸ್ವಾಮಿ ರಕ್ತ ಮೈಗಂಟಿಕೊಳ್ತಿದ್ದಂತೆ 7 ಜನ್ಮದ ನರಕವನ್ನ ಒಂದೇ ಬಾರಿ ಅನುಭವಿಸಿದ್ರು. 6 ತಿಂಗಳ ವನವಾಸದ ನಂತರ ಬೇಲ್ ಭಾಗ್ಯ ಸಿಕ್ತಿದ್ದಂತೆ ದರ್ಶನ್ ಮತ್ತೆ ಆಕ್ಟಿವ್ ಆಗಿದ್ದಾರೆ. ಬೆನ್ನು ನೋವಿನ ಮಧ್ಯೆಯೇ ಡೆವಿಲ್ ಶೂಟಿಂಗ್ಗೆ ರೆಡಿ ಆಗ್ತಿದ್ದಾರೆ. ಇದರ ಬೆನ್ನಲ್ಲೇ ಈಗ ಮತ್ತೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಕೊಲೆ ಕೇಸ್ನಲ್ಲಿ ಜಪ್ತಿ ಮಾಡಿರೋ 40,40,000 ಹಣವನ್ನ ವಾಪಸ್ ಕೊಡುವಂತೆ ಅರ್ಜಿ ಹಾಕಿದ್ದಾರೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಜನ್ಮ ಜಾಲಾಡಿದ ಪೊಲೀಸರು ದರ್ಶನ್ಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿ ಕಲೆ ಹಾಕಿದ್ರು. ಈ ವೇಳೆ ವಿಜಯಲಕ್ಷ್ಮಿ ಹಾಗೂ ಆರೋಪಿ ಪ್ರದೋಷ್ ಮನೆಯಲ್ಲಿದ್ದ ಬರೋಬ್ಬರಿ 40 ಲಕ್ಷ ಹಣವನ್ನ ಸೀಸ್ ಮಾಡಿದ್ರು. ಇದೇ ದುಡ್ಡನ್ನ ಸಾಕ್ಷ್ಯನಾಶಕ್ಕೆ ಬಳಸಿದ್ರು ಅಂತಾನು ಖಾಕಿ ಮಾಹಿತಿ ನೀಡಿತ್ತು. ಆದ್ರೀಗ ಒಂದು ಹಂತದ ವಿಚಾರಣೆ ಕಂಪ್ಲೀಟ್ ಆಗ್ತಿದ್ದಂತೆ ನಮಗೆ ಹಣದ ಅವಶ್ಯಕತೆ ಇದೆ, ನಮ್ಮ ಹಣ ನಮಗೆ ನೀಡಿ ಅಂತ ದರ್ಶನ್ ಹಾಗೂ ಪ್ರದೋಷ್ ಸೆಷನ್ಸ್ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ದಾಸನಿಗೆ ಶುರುವಾಗಿದೆ ಐಟಿ ಆತಂಕ. 40 ಲಕ್ಷ ಹಣವನ್ನ ವಾಪಸ್ ಕೊಡುವಂತೆ ದರ್ಶನ್ ಕೋರ್ಟ್ ಮೆಟ್ಟಿಲೇರ್ತಿದ್ದಂತೆ ಐಟಿ ಅಧಿಕಾರಿಗಳು ಕೂಡ ಕೋರ್ಟ್ ಕದ ತಟ್ಟಿದ್ದಾರೆ. ಹಣದ ಮೂಲದ ಬಗ್ಗೆ ತನಿಖೆ ನಡೆಸಬೇಕಿದೆ, ಹೀಗಾಗಿ ಆ ಹಣವನ್ನ ನಮ್ಮ ವಶಕ್ಕೆ ನೀಡಬೇಕು ಅಂತ ಅರ್ಜಿ ಹಾಕಿದೆ. ಒಟ್ನಲ್ಲಿ ಖಾಕೆಯಿಂದ ಸ್ವಲ್ಪ ರಿಲೀಫ್ ಪಡೆದಿರೋ ದರ್ಶನ್ಗೆ ಐಟಿ ಆತಂಕ ಶುರುವಾಗಿದೆ. ಹಣದ ಮಾಹಿತಿ ನೀಡದಿದ್ರೆ ಮತ್ತೆ ಶನಿ ಹೆಗಲೇರಿ ಕೂರೋದ್ರಲ್ಲಿ ಅನುಮಾನವಿಲ್ಲ. ಗಂಗಾಧರ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.